ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಮೊದಲ ನಿನ್ನೆ ರಾತ್ರಿ ವಿಡಿಯೋ ನೋಡಿ ಇವತ್ತಿನ ವಿಡಿಯೋ ನೋಡಕಂತ್ರಿ ಬರ್ರಿ. ಈಗೇನದ ವಿಡಿಯೋ ಸ್ಟಾರ್ಟ್ ಮಾಡಿತ್ತು ರಾತ್ರಿ 9:30 ಆಗಿದ್ರಿ. ಎಲ್ಲ ಕ್ಲೀನಿಂಗ್ ಮುಗಿತ್ರಿ, ಬರ್ಶನ್ ಕಟ್ಟಿ ತೊಳೆಯೋದಾಯ್ತು, ರಂಗೋಲಿ ಆಯ್ತು, ಎಲ್ಲ ಆಯ್ತು. ಈಗೇನ್ ಮಾಡ್ಲಿರ್ತೀನಿ ಅಂತೀರೇನ್ರಿ, ಬಿಸಿನೀರಿನ ಪಾನಕ ಮಾಡ್ಲಿರ್ತೀನಿ. ಅದಕ್ಕೆ ಒಂದಿಷ್ಟು ಬಿಸಿನೀರಿಗೆ ಇಡ್ತೀನಿ. ಮತ್ತೆ ಲಿಂಬೆ ಹಣ್ಣು ನೋಡ್ಲಿರ್ತಿಲ್ಲ, ಲಿಂಬೆ ಹಣ್ಣು ತಗೊಂಡ್ ಬಂದಾರ್ರಿ. ಮತ್ತೆ ನಾಳೆ ಜ್ಯೂಸಿಗ್ರಿ ಇವು. ನಾಳೆ ಏನದ ಇವು ದಾಳಂಬ್ರಿ ಜ್ಯೂಸ್ ಇಳಿದ್ರಿ ನಮ್ಮ ಮನ್ಯಾಗ. ಇಷ್ಟು ಮಾಡಿಬಿಡ್ತಾರ ಅಂದ್ರ ಅರ್ಧ ಗ್ಲಾಸ್ ಆಗ್ತದ್ರಿ. ಮತ್ತ ಮೂಸಂಬಿ ಸಿಕ್ಕಿಲ್ರಿ ಅವ್ರಿಗೆ, ನಿನ್ನೆನೆ ಖಾಲಿ ಅವ್ರಿಗೆ ಮೂಸಂಬಿ. ಮೊನ್ನೆನೆ ನಿನ್ನೆ ಇವತ್ತ ಹುಡುಕ್ಯಾರಂತ ಸಿಕ್ಕಿಲ್ಲಂತ. ಮತ್ ಸಿಕ್ಕ ಮೇಲೆ ತಗೊಂಡ್ಬರ್ತಾರ. ಅಲ್ಲಿವರೆಗೂ ಬೇರೆ ಹಣ್ಣಿನ ಜ್ಯೂಸ್ ಇರ್ತದ. ಇವನಿಂದ ಬಿಚ್ಚಿ ಅವನ್ನ ಅದು ಬಿಚ್ಚೋದ್ ಮೆಥಡ್ ಬಹಳ ಸರಳ ಅದ ರೀ. ಅದನ್ನು ತೋರಿಸ್ತೀನಿ, ಬಹಳ ಈಸಿ ಮೆಥಡ್ ಅದ. ಇದು ದಾಳಂಬ್ರಿ ಎಲ್ರಿಗೂ ಇಷ್ಟ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದನ್ನೋದು ನಮ್ಗೆ ಗೊತ್ತದ. ಆದ್ರೆ ಅವನ್ನ ತಕ್ಕೋತ ಕೂಡುದು ಬಹಳ ಬೋರಿಂಗ್ ಕೆಲಸ, ಹೌದಿಲ್ರಿ? ಆದ್ರೆ ನಮಗ್ ಗೊತ್ತದ ಬಹಳ ಈಸಿ ಮೆಥಡ್. ನಮ್ಮ ನೀರು ಬಿಸ್ತಾರೆ, ನಾಳೆ ನಿಮ್ಗೆ ತೋರಿಸ್ತೀನಿ. ಈಗೇನದ ಬಿಸಿನೀರ್ ಪಾನಕ ಮಾಡೋಣಂತ್ರಿ. ಇದಿಷ್ಟು ನೀರು ತೆಗಿತೀನಿ, ತುಂಬಿ ಅವು. ಆಯ್ತು, ಇಷ್ಟು ಸಾಕ್ರಿ. ಯಾಕಂದ್ರೆ ನಾವು ರಾತ್ರಿ ಏನು ಒಂದೊಂದು ದಿಡ್ ಗ್ಲಾಸ್ ಬಿಸಿನೀರು ಕುಡ್ದ ಮಲ್ಕೋತೀವಿ. 10:30 ಆಗ್ತದ್ರಿ ಮಲ್ಕೋಬೇಕಾದ್ರ. ಮತ್ತ ಬಿಸಿನೀರು ಕಾಯುವವರೆಗೆ ಏನ್ ಮಾಡ್ಬೇಕು? ಇನ್ನೇ ಒಂದು ಬಹಳ ಮಂದಿ ಕೇಳ್ತಿದ್ರಿ, ತುಪ್ಪ ಯಾವ್ದು ಯೂಸ್ ಮಾಡ್ತೀರಿ ನೀವು ಅಂತ ಹೇಳಿ. ಬತ್ತಿ ತೋಯಿಸ್ಲಿಕ್ಕೆ ನಂದಿನಿ ತುಪ್ಪ ಇದನ್ನೇ ಯೂಸ್ ಮಾಡ್ತೀನಿ ನಾನು ದೇವ್ರಿಗೆ. ಇದೇನದ 1 ಮಂತ್ ಆಗ್ತದ್ರಿ, ನಂಗೆ ಕರೆಕ್ಟ್ ಆಗಿ 1 ಮಂತ್ ಆಗ್ತದ. ಇದನ್ನ ಬತ್ತಿ ತೋಯಿಸಿ ಇಟ್ಕೊಳಕ್ಕೆ ತಂದಿನಿ. ಅದಕ್ಕೆ ನೆನಪಾಯ್ತು, ಈಗ ನಾನು ಬಿಸಿನೀರ್ ಪಾನಕ ಆದ ತಕ್ಷಣ ಬತ್ತಿ ತೋಯಿಸಿ ಇಟ್ಕೋತೀನಿ. ಅದಕ್ಕೆ ಇದನ್ನು ತೋರಿಸಿದೆ, ಯಾವ್ದು ತುಪ್ಪ ಯೂಸ್ ಮಾಡ್ತೀನಿ ಅಂತ ಹೇಳಿ ಕೇಳಿದ್ರಿ ನೀವು ಕ್ವಶನ್. ಹಂಗ ನೆನಪಾದಂಗ ಅದನ್ನ ಹೇಳಿರ್ತೀನಿ. ಆದ್ರೆ ನೀವು ಒಂದೊಂದ್ಸರಿ ನೀವು ಕೇಳಿದ ತಕ್ಷಣ ತೋರಿಸ್ಲಿಕ್ಕೆ ಆಗಿರಂಗಿಲ್ಲ. ಬಹಳ ಕ್ವಶನ್ಸ್ ಇರ್ತಾವ ಒಂದ್ ವಿಡಿಯೋದಾಗ, ಅಷ್ಟೊಂದು ತೋರಿಸ್ಲಿಕ್ಕೆ ಆಗಂಗಿಲ್ಲ. ಒಂದ್ ವಿಡಿಯೋದೊಳಗೆ 1 ಅಥವಾ 2 ಆಗ್ತದ. ಹಂಗಾಗಿ ಯಾವ್ದ್ಯಾವ್ದು ಪಾಸಿಬಲ್ ಆಗ್ತದ ಹಂಗ ಆ ವಿಡಿಯೋ ಜೊತೆ ನಾನು ಹೇಳಿರ್ತೀನಿ. ಇದನ್ನ ಆಮೇಲೆ ತೋರಿಸಿರ್ತೀನಿ. ಎರಡು ಲಿಂಬೆ ಹಣ್ಣು ಹಾಕ್ತೀನಿ. ಮತ್ತ ಲಿಂಬೆ ಹಣ್ಣು ದಿನಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣರೇ ಹೋಗ್ಬೇಕು. ಒಂದು ಹೋದ್ರೆ ಇನ್ನೂ ಚಲೋ ರೀ. ಸಿಟ್ರಿಕ್ ಆಸಿಡ್ ಇದು ಹೋಗ್ಬೇಕು ನಮ್ಮ ಹೊಟ್ಟೆ ಒಳಗೆ ಯಾವಾಗ್ಲೂ. ವಿಟಮಿನ್ ಎ ಅಂಡ್ ವಿಟಮಿನ್ ಇ ಏನ್ ಇರ್ತದಲ್ರಿ, ಎಷ್ಟು ನಮ್ಮ ಹೊಟ್ಟೆ ಒಳಗೆ ಹೋದ್ರು ಕಡಿಮೆ. ಇವು ಯಾವ ಸೈಡ್ ಎಫೆಕ್ಟ್ ಆಗಂಗಿಲ್ರಿ. ಅದಕ್ಕೆ ಇದನ್ನ ಯಾಕೆ ತೋರಿಸ್ಲಿತೀನಿ, ನಮಗಿನ್ ಪಾನಕ ಮಾಡ್ಲಿಕ್ಕೆ ಬರಂಗಿಲ್ಲ ನೀವು ಅಂತ ಅಲ್ರಿ. ನೈಟ್ ಏನದ ಬಿಸಿನೀರಿನ ಪಾನಕ ಬಹಳ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ನೆಕ್ಸ್ಟ್ ಡೇ ನಾವು ಆಕ್ಟಿವ್ ಆಗಿರ್ಲಿಕ್ಕೆ, ನಮ್ಮ ಮನೆಯೊಳಗೆ ನಾವು ಇಂಥ ಕ್ಲೈಮೇಟ್ ಒಂಚೂರು ಎಲ್ಲಾರಿಗೆ ಆರಾಮ್ ತಪ್ಪು ಇಂಥವೇನ್ರ ಆಗ್ಲಿಕ್ಕತ್ತೀವಿ ಅಂತಂದ್ರೆ ಬಹಳ ಮಾಡಿರ್ತೀವ್ರಿ. ಇದನ್ನೊಂದು ನಾಳೆ ಒಂದು ವಿಡಿಯೋ ಮಾಡ್ತೀನಿ. ಶುಂಠಿ ಹಾಲು ಎಲ್ಲಾರು ನೀವು ಮಾಡ್ತಿರ್ಬೋದು. ಆದ್ರೂ ಕೂಡ ನಾನು ಏನ್ ಮಾಡಿರ್ತೀನಿ ನಿಮಗೆ ತೋರಿಸಿರ್ತೀನಿ. ಎಷ್ಟೋ ಜನರಿಗೆ ಗೊತ್ತಿರ್ಲಾರ್ದವ್ರಿಗೆ ಯೂಸ್ ಆಗಿರ್ತದ, ಗೊತ್ತಿದ್ದವ್ರಿಗೆ ಗೊತ್ತದ, ನಮಗೂ ಮಾಡ್ತೀವಿ ಅಂತ ಹೇಳಿರ್ತೀರಿ, ಖುಷಿ ಆಗ್ತದ. ಈಗ ನೋಡ್ರಿ, 2 ಲಿಂಬೆ ಹಣ್ಣ ಹೆಚ್ಚಿನಿ. ಇವೆರಡು ಹಂಗ ಇಡ್ತೀನಿ. ನಾಳೆ ಮುಂಜಾನೆ 2 ಲಿಂಬೆ ಹಣ್ಣು ಆಗ್ತವ. ಅದಕ್ಕೆ ಅಂದ್ರೆ ಒಟ್ಟ 4 ಲಿಂಬೆ ಹಣ್ಣಿಂದು ಚಟ್ನಿ ಮಾಡಿ ತೋರಿಸ್ತೀನಿ. ಅದು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ಜೋನಿ ಬೆಲ್ಲ
ಇದಿಷ್ಟು ನೀರು ರಾತ್ರಿ ಕುಡಿಲಿಕ್ಕೆ ಬರ್ತಾವ್ರಿ. ಇಟ್ಬಿಡ್ತೀನಿ. ಒಂದು ಏಲಕ್ಕಿ ಹಾಕ್ತೀನಿ, ಒಂದು ಅಥವಾ 2 ಏಲಕ್ಕಿ ಇಲ್ಲೇ ಕುಟ್ಬಿಡ್ತೀನಿ. ಕ್ಲೀನ್ ಅದ. ನೀನಾ ಬಹಳ ಟೇಸ್ಟ್ ಆಗ್ತದ್ರಿ ಬಿಸಿನೀರ್ ಪಾನಕ. ಆಮೇಲೆ ಗಂಟ್ಲಿಗೂ ಆರಾಮ್ರಿ. ಮತ್ತು ಗಂಟ್ಲ ನೋವು, ಎದಿ ಒಳಗುರಿ, ಪಿತ್ತಾಗ್ಯದ. ಪಿತ್ತ ಬಹಳ ಮಂದಿಗೆ ಆಗ್ತದ ಅಂತಿರ್ಲ. ಇದು ಪಿತ್ತನಾಶಕ ನೋಡ್ರಿ. ನೀವು ಡೈಲಿ ಕುಡಿದ್ರು ಚಲೋನೇ ರೀ. ಮತ್ತು ಅದ್ರಾಗ ಬಿಸಿನೀರು ಮತ್ತು ಬೆಲ್ಲ ಇದೇನು ಹಾಕೊಂಡು ಕುಡಿತೀವಲ್ರಿ, ಒಬ್ಬೊಬ್ಬರಿಗೆ ಉರಿ ಮೂತ್ರ, ಹೀಟ್ ಆಗ್ಯದ, ಇವೇನಂತೀರಿ ಎಲ್ಲದಕ್ಕೂ ರಾಮ ಬಾಣ ರೀ ಇದು. ಹಿಂಗಾಗಿ ಈ ವಾರದಾಗ 1-2 ಸರಿ ಇದು ಮಾಡಿ ಕುಡಿಯುತ್ತ ಬರ್ರಿ. ಬಹಳ ಚಲೋ ರೀ ಇದು ಆರೋಗ್ಯಕ್ಕೆ. ನಿನ್ನೆ ರಾತ್ರಿ ವಿಡಿಯೋ ನೋಡಿದ್ರಿ. ಬಿಸಿನೀರ್ ಪಾನಕ ಏಲಕ್ಕಿ ಹಾಕೋಣ, ಡಿಫ್ರೆಂಟ್ ಟೇಸ್ಟ್ ಬರ್ತದ. ಮತ್ತೆ ಈಗೇನದ ಇವತ್ತ ಸ್ಟಾರ್ಟ್ ನೋಡ್ರಿ. ಮಂಗಳವಾರದ ವಿಡಿಯೋ ಸ್ಟಾರ್ಟ್. ಈಗ ಟೈಮ್ ಎಷ್ಟಾಗ್ಯದ ಅಂತೀರೇನ್ರಿ? 5 ಗಂಟೆ ಆಗಿ 5 ನಿಮಿಷ ಆಗ್ಯದ್ರಿ. ಅಂದ್ರೆ 10 ನಿಮಿಷದವರೆಗೂ ರಂಗೋಲಿ ಆದರೂ ಕೂಡ ಮುಂದೆ ನಾವು ಬಿಸಿನೀರು ಕುಡೋದು ಮತ್ತು ಮೆಂತೆ ಕಾಳು ತಿಂದು ತೋರಿಸಿನಲ್ರಿ. ನೆನೆ ಹಾಕಿ ನಾವು ಮೆಂತೆ ಕಾಳನ್ನು ಡೈಲಿ ತಗೋತೀವಿ ಅಂತ ಹೇಳಿ ಅವನಿಷ್ಟು ತಗೊಂಡು ಇನ್ನು 5:30 6 ಗಂಟೆವರೆಗೂ ವಾಕಿಂಗ್ ಹೋಗ್ತೀವ್ರಿ. ಮತ್ತು ಇವತ್ತು ಮಳೆ ಅದ ಏನು ಅಂತ ಕೇಳ್ತೀರಿ. ನಮ್ಮ ಕಡೆ ಇವತ್ತಿನ ಮಳೆ ಇಲ್ರಿ. ದಿನಾನು ಆಲ್ಮೋಸ್ಟ್ 5 ಗಂಟೆ 6 ಗಂಟೆಗೆ ಮಳೆ ಹತ್ತಿತ್ತು. ಆದರೂ ಕೂಡ ನಾನು ನಿನ್ನೆ ವಿಡಿಯೋ ನಿಮಗೆ ತೋರಿಸಿದೆ. ಮಳೆ ಇತ್ತು ಅಂತ. ಮಳೆ ಬರ್ಲಿಕ್ಕತ್ತದ್ದು ಜಿಟಿ ಜಿಟಿ, ಅದನ್ನೂ ಕೂಡ ವಿಡಿಯೋ ಮಾಡಿ ತೋರಿಸಿದೆ ರೀ. ಮತ್ತು ನಾಳೆ ಏಕಾದಶಿ ಅದ. ಮತ್ತು ರಂಗೋಲಿ ಸೇವಾ ಹಿಡೀರಿ, ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಯಾವ್ಯಾವ ರಂಗೋಲಿ ಹಾಕ್ತೀನಿ ಅದನ್ನು ತೋರಿಸಿನಿ. ಆದರೂ ಕೂಡ ಒಂದಿಷ್ಟು ಜನ ಕ್ವಶನ್ಸನ್ನು ಕೇಳಿರಿ. ಒಬ್ಬರನ್ನ ಇಬ್ಬರು ಕೇಳಿರಿ. ಅದಕ್ಕೆ ಅಜಯ್ ಅವರು ಆನ್ಸರ್ ಮಾಡ್ಯಾರ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅವ್ರು ನನಗಿಂತ ಜಾಸ್ತಿನೇ ಎಕ್ಸ್ಪ್ಲೇನ್ ಮಾಡಿ ಕರೆಕ್ಟಾಗಿ ಹೇಳ್ಯಾರ, ನೋಡ್ದೇನೆ ನಾನು. ಹಿಂಗಾಗಿ ನಾನೇನು ಅದ್ರ ಬಗ್ಗೆ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಹಿಂಗಾಗಿ ನಾನು ಸುಮ್ಕೂತೀನಿ. ಮತ್ತು ನೀವು ಯಾವ್ಯಾವ ಸೇವೆ ಹಿಡಿದ್ರಿ ಅನ್ನೋದನ್ನು ತಿಳಿಸ್ರಿ. ನಾನಂತೂ ರಂಗೋಲಿ ಸೇವಾ ಹಿಡಿತೀನಿ. ಲಾಸ್ಟ್ ಟೈಮು ತೋರಿಸಿದ್ದೆ. ನಾಳೆನೂ ವಿಡಿಯೋ ಅದೇ ಬರ್ತದ್ರಿ. ಆಷಾಢ ಏಕಾದಶಿ ನಾಳೆ. ಎಲ್ಲರೂ ಆದಷ್ಟು ನಮಗಾಗು ಮಟ್ಟಿಗೆ ಮಾಡೋಣ. ಹೆಲ್ದಿಯಾಗಿದ್ವಿ ಅಂದ್ರೆ ಆದಷ್ಟು ಖಡಕ್ಕಾಗಿ ಮಾಡೋಣ. ಮತ್ತು ಏನಾದರೂ ಟ್ಯಾಬ್ಲೆಟು ನಮಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಅವ ಅಂತಿತ್ತಂದ್ರೆ ಒಟ್ಟ ಖಡಕ್ ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಮಾಡ್ರಿ. ಮತ್ತು ಇವತ್ತಿನ ರಂಗೋಲಿ ಹ್ಯಾಂಗಾಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತಿನೂ ಸ್ಪೆಷಲ್ ಮಾಡೀನಿ ಅಂತಂತೀರೇನ್ರಿ? ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ. ರೆಗ್ಯುಲರ್ ಆಗಿ ಏನು ಮಾಡ್ತೀನಿ ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆಲ್ಲ ಕಾಮನ್ಲಿ ಗೊತ್ತದ. ಮತ್ತು ಇನ್ನೂ ಒಂದು ಹೇಳಿದ್ದೆ ನಿಮಗೆ, ಜ್ಯೂಸದ್ದು ಅದನ್ನು ಕೂಡ ನಮ್ಮ ಮನೆಯವರು ಜ್ಯೂಸ್ ಮಾಡ್ತಾರ, ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳೀನ್ರಿ. ಮತ್ತು ಕಲರ್ ನೋಡ್ರಿ, ಕಲರ ಚಾಳಿಸಿ ಅದ್ರ ಮೇಲೆ ರಂಗೋಲಿ ಹಾಕೋದು ಬಹಳ ಚಂದ ಆಗ್ತದೆ. ಬಟ್ ಟೈಮ್ ಭಾಳ ತಗೋತದ್ರಿ. ಹಿಂಗಾಗಿ ನಾನು ಕಲರ್ ಚಾಳಿಸೋದು ಅದು ಮಾಡಂಗಿಲ್ಲ. ಸ್ವಲ್ಪ ರೀ. ಹಿಂಗೆ ಇದು ಚಂದ ಅನಿಸ್ತದ. ಕಲರ್ ಹಾಕಿವಿ ಅಂತ ಅನಿಸ್ತದ. ಭಾಳ ಫಾಸ್ಟಾಗಿ ಆಗ್ತದ್ರಿ. ಮತ್ತು ಕಲರ್ ಹಾಕ್ಲಿಕ್ಕೆ ಟೈಮ್ ಅಂತೂ ಓನ್ಲಿ 2 to 3 minutes ಅಷ್ಟ ತಗೋತದ್ರಿ. ರಂಗೋಲಿ ಒಂದು 4 ನಿಮಿಷ, ಒಂದು 6-7 ನಿಮಿಷದ ತನಕ ರಂಗೋಲಿ ಆಗ್ತದ್ರಿ. ಮನೆ ಮುಂದೆ ಹಾಕೋದು ಮತ್ತು ಹೊಸಲ ರಂಗೋಲಿ ಎಲ್ಲ ಕೂಡಿಸಿ ಒಂದು 10 ನಿಮಿಷದ ತನಕ ಕೆಲಸ ರೀ. ಹೊರಗಿಂದ ಇವತ್ತು ಮುಂಜಾನೆ ಕೆಲಸ ಅಂದ್ರೆ ರಂಗೋಲಿ ಹಾಕೋ ತನಕ. ಮತ್ತು ಕಸ ಥಳಿ ಅಂತೂ ನಮ್ಮ ಮನೆಯವರು ಹಾಕಿ ಬಿಟ್ಟಿರ್ತಾರ, ನಿಮಗೆಲ್ಲ ಗೊತ್ತದ.
ಮತ್ತು ನೀವು ಇನ್ನೊಂದು ಅಂತಿರ್ಬೋದು, ಏನ್ರಿ ನಾವೆಲ್ಲ ನಿಮ್ಗೆ ಕಮೆಂಟ್ಸ್ ಮಾಡ್ತೀವಿ ನೀವೇನು ರಿಪ್ಲೈ ಮಾಡಂಗಿಲ್ಲ ಅಂತ ಹಂಗನ್ಲಿಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಯಾಕಂದ್ರೆ ನಾನು ಒಂದು 2 ದಿವಸ ಅಂತೂ ಸ್ಯಾಟರ್ಡೆ ಸಂಡೇ ಭಾಳ ಬ್ಯುಸಿ ಇದ್ದೀರಿ, ಒಟ್ಟ ಟೈಮ್ ಇದ್ದಿದ್ದಿಲ್ಲ. ಹೀಗಾಗಿ ನನಗೆ ಸ್ವಲ್ಪ ಟೈಮ್ ಇದ್ರೂ ಕೂಡ ನಾನು ಪಟ್ ಆನ್ಸರ್ ಮಾಡಿರ್ತೀನಿ. ಮತ್ತು ಇನ್ನೊಂದು ಏನಾಗ್ತದೆ ನನಗೆ ಹೇಳ್ತೀನಿ ರೀ, ನಿಮ್ಮ ಜೋಡಿ ನಾ ಅದನ್ನು ಶೇರ್ ಮಾಡ್ಕೊಳಕ್ಕೆ ಬೇಕು, ಬರೀ ನನ್ನ ಮನಸ್ಸೊಳಗೆ ಇಟ್ಕೊಂಡ್ರೆ ಚಲೋ ಅನ್ಸಂಗಿಲ್ಲ. ನಾನು ರಾತ್ರಿ ರೀ 9:30 10 ಗಂಟೆ ಅರ್ಧ ಗಂಟೆ ನಾನು ಫ್ರೀನೇ ಇರ್ತೀನಿ. ಅವಾಗ ಚಾರ್ಜ್ ಇರಂಗಿಲ್ಲ ರೀ ಮೊಬೈಲ್ನಾಗ, ಚಾರ್ಜಿಗೆ ಇಡ್ಬೇಕಾಗ್ತದೆ. ಚಾರ್ಜ್ ಭಾಳ ಲೋ ಚಾರ್ಜ್ ಇರ್ತದ್ರಿ ಆ ಟೈಮ್ನಾಗ. ಅವಾಗ ನಾನು ನಿಮಗೆ ರಿಪ್ಲೈ ಮಾಡಿದ್ರೆ ನಿಮಗೆ ರೀಚ್ ಆಗಂಗಿಲ್ಲ ರೀ. ಹಿಂಗೆ ನನಗೆ ನಾ ಹೇಳಿದ್ರೆ ಸುಳ್ಳು ಅನಿಸ್ತಿರ್ಬೇಕ್ರಿ. ನಿಮಗೆ ಎಷ್ಟು ಸರಿ ಆಗ್ಯದ ಗೊತ್ತೇನ್ರಿ, ಒಂದು 7-8 ಸರಿ ಆದ್ರೂ ಹಂಗಾಗ್ಯದ್ರಿ. ಅಂದ್ರೆ 2 ಟೈಮ್ಸ್ ರಿಪ್ಲೈ ಮಾಡಿದ್ದು ಆಗ್ಯದ್ರಿ ನನಗೆ. ಅದಕ್ಕೆ ಈಗ ಏನ್ ಮಾಡ್ಬಿಡ್ತೀನಿ ರೀ, ರೀಚಾರ್ಜ್ 10 ಒಳಗೆ 8-9 ಅದು ಇತ್ತಂದ್ರೆ ರಿಪ್ಲೈ ಮಾಡ್ಲಿಕ್ಕೆ ಹೋಗಂಗಿಲ್ಲ. ನೋಡ್ರಿ ಇವತ್ತಿನ ರಂಗೋಲಿ ಹೆಂಗಾಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇನ್ನೂ ಒಬ್ರು, ನಾನು ಅಂಜನಾದ್ರಿ ಬೆಟ್ಟ ಹನುಮಪ್ಪನ ಗುಡ್ಡ ತೋರ್ಸಿನ್ರಿ ನಿಮಗೆ ಸಾಕಷ್ಟು ಸರಿ. ಆದ್ರೂ ಮತ್ತು ತೋರಿಸ್ರಿ ಅಂತೀರಪ್ಪ. ಹಿಂದಿನ ಒಂದು ಸ್ವಲ್ಪ ವಿಡಿಯೋ ಚೆಕ್ ಮಾಡೋಕ್ ಬರ್ರಿ ದಯಮಾಡಿ. ಯಾಕಂದ್ರೆ ಅಗೇನ್ ಅಂಡ್ ಅಗೇನ್ ಅದೇ ಅಂತ ಅಂದ ಕೂಡಲೇ ರೆಗ್ಯುಲರ್ ವ್ಯೂವರ್ಸ್ ಏನ್ ಇರ್ತಾರಲ್ರಿ, ಅವ್ರಿಗೆ ಏನ್ ಅನಿಸ್ತದ, ಇವ್ರೇನ್ ತೋರಿಸಿದ್ದೇ ತೋರಿಸ್ತಾರಲ್ಲ ಅಂತೂ ಅನಿಸ್ತದ್ರಿ. ಈಗ ನೋಡ್ರಿ ಆದ್ರೂ ತೋರ್ಸೇನ್ರಿ ಹನುಮಪ್ಪನ ಗುಡ್ಡ ಅಂಜನಾದ್ರಿ ಬೆಟ್ಟ. ನೋಡ್ರಿ 11 ಹಾಕೋಬೇಕ್ರಿ. ಮೊದ್ಲ 11, 10, 9, 8, 7, 6, 5, 4, 3, 2, 1 ಆಯ್ತ್ರಾ. ಇದನ್ನ ಹಾಕೋತೆ ಹನುಮಾನ್ ಚಾಲೀಸ್ ಹೇಳ್ತೀವ್ರಿ. ಇಲ್ಲ ಅಂದ್ರೆ ನಮಾಮಿ ದೂತಮ್ ಹೇಳ್ಬೋದ್ರಿ. ಯಾವ್ದ ಹನುಮಪ್ಪನ ಸ್ತೋತ್ರನೇ ಹೇಳುದ್ರಿ, ಪವರ್ಫುಲ್ ರೀ. ಯಾವ್ದ ಹನುಮನ್ ದೇವ್ರ ಸ್ತೋತ್ರನು ಬಹಳ ಪವರ್ಫುಲ್ ಇರ್ತದ. ಈ ರಂಗೋಲಿ ಹಾಕ್ಬೇಕಾದ್ರೆ ಹೇಳ್ಕೊತ ಹಾಕ್ಬೇಕ್ರಿ. ಆಮೇಲೆ ಹಾಕಿದ ಮೇಲೂ ನಾವು 10 ಸರಿ 11 ಸರಿ ಹೇಳ್ತೀವಿ ಅಂದ್ರೆ, ಒಂದ್ಸರಿ ನಾವು ಹಾಕು ಮುಂದೆ ಅಂದ್ವಿ ಅಂದ್ರ ಅದು ನಾವು ಅವಾಗೆ ಹಿಡ್ದಂಗ್ರಿ. ಆಮೇಲೆ ಮುಗಿದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ 10 ಸರಿ ಮುಗಿಸ್ಬೇಕು ಅಂದ್ರೆ 11 ಸರಿ ಆಗ್ತದ. ಈ ತರ ರೀ. ಇಷ್ಟೇ ಹಾಕಿ ಹಿಂದ ಬಾಲ ದೊಡ್ಡದಿರ್ಬೇಕು, ಮುಂದ ಇದು ಫೇಸ್ ಸಣ್ಣದಿರ್ಬೇಕು. ಇಷ್ಟು ಹಿಂಗಿರ್ತದ್ರಿ. ನಾನು ಹಿಂದ ಬಾಲಕ್ಕೆ ಗಂಟಿ ಟೈಪ್ ಮಾಡ್ತೀನಿ ರೀ. ಯಾಕಂದ್ರೆ ಹನುಮಪ್ಪನ ಬಾಲಕ್ಕೆ ಗಂಟಿ ಕಟ್ಟಿದ್ವಿ ಅಂದ್ರೆ ಬಹಳ ಜಲ್ದಿ ಸಕ್ಸಸ್ ಆಗ್ತಾವ್ರಿ ಕೆಲಸ. ಅದಕ್ಕೆ ನಾನು ಏನ್ ಮಾಡಿರ್ತೀನಿ, ಬಾಲಕ್ಕೆ ಗಂಟಿ ಟೈಪ್ ಮಾಡಿರ್ತೀನಿ ರೀ. ಇಷ್ಟದ ನೋಡ್ರಿ. ಮತ್ತೆ ಇದಕ್ಕೆ ಫೇಸ್ ಟೈಪ್ ಮಾಡು ಅಂದ್ಲ ನನ್ನ ಮಗಳು, ಹಿಂಗಾಗಿ ನಾನು ಅದನ್ನ ಫೇಸ್ ತಗೊಂಡಿನಿ. ಇದನ್ನೇನು ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮ ಇಂಟ್ರೆಸ್ಟ್. ನಾನು ಹನುಮಪ್ಪನ ಫೇಸ್ ಟೈಪ್ ಮಾಡಿ ಮೇಲೆ ಕಿರೀಟ ಮಾಡಿ ಹಿಂಗ್ ಮಾಡೇನ್ರಿ. ಇದನ್ನೇನು ಮಾಡ್ಬೇಕಂತ ಏನಿಲ್ರಿ. ನಾನೇನು ಒಂದಕ್ಕೆ 11ಕ್ಕೆ ಸ್ಟಾರ್ಟ್ ಮಾಡಿ 1ಕ್ಕೆ ನಿಲ್ಸೋದನ್ನೆಲ್ಲ ಅಷ್ಟ್ ಮಾಡಿದ್ರೆ ಸಾಕ್ರಿ. ಮತ್ತೆ 11 ಹಾಕ್ಬೇಕೇನು ಅಂತಿಲ್ಲ. ಒಬ್ಬೊಬ್ರು 9 ಹಾಕ್ತಾರ, ಒಬ್ಬೊಬ್ರು 7 ಹಾಕ್ತಾರ, ಒಬ್ರು 5 ಹಾಕ್ತಾರ. ನೀವು ಎಷ್ಟು ಬೇಕಾದಷ್ಟು ಹಾಕ್ಬಹುದು. ಬಟ್ 11 ಹಾಕಿದ್ರೆ ಬಹಳ ಶ್ರೇಷ್ಠ ರೀ. ಇಷ್ಟದ ನೋಡ್ರಿ ಅಂಜನಾದ್ರಿ ಬೆಟ್ಟ. ಮತ್ತೆ ಇದಕ್ಕೇನದ ಅರಿಶಿನ ಕುಂಕುಮ ಚಂದಾಗಿ ಏರಿಸಿ ಬೇಡ್ಕೊಂಡ್ ಬಿಡ್ರಿ. ನಿಮ್ಮ ಮನಸ್ಸೊಳಗೆ ಏನ ಕೆಲಸ ಆಗ್ಬೇಕಂತ ಸಕ್ಸಸ್ ಆಗ್ತದ. ಬಹಳ ಜಲ್ದಿ ಇದು ವರ ಕೊಡ್ತದ. ಆರೋಗ್ಯದಿಂದ ಇದು ಬಹಳ ಚಲೋ ರೀ. ಆಮೇಲೆ ವಿದ್ಯೆಗಾಗಿ ಎಲ್ಲದಕ್ಕೂ ರೀ ಹನುಮಪ್ಪಂದ ಸ್ತೋತ್ರ. ನೋಡ್ರಿ ಇವತ್ತಿನ ರಂಗೋಲ್ರಿ ನಮ್ಮನಿದು ಆರತಿ ಎಲ್ಲ ಆಗ್ಯದ್ರಿ. ಸಿಂಪಲ್ ಅದ ರಂಗೋಲಿ. ಡೈಲಿ ನೋಡತ್ತೀರಿ. ಇದೇನ್ರಿ ನಿನ್ನೆ ತೋರಿಸಿದ್ದೆ ತೋರಿಸ್ತೀರಿ ಅನ್ಲಿಕ್ಕೆ ಹೋಗ್ಬೇಡ್ರಿಪ್ಪ. ಯಾಕಂದ್ರೆ ನಾನು ಡೈಲಿ ಪೂಜೆ ಮಾಡಿದ ತಕ್ಷಣ ಅದು ಏನೋ ಒಂದು ರೂಟೀನ್ ಮುಗಿದ ಕೂಡಲೇ ಆಮೇಲೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ 1 ನಿಮಿಷದ ವಿಡಿಯೋ ಮಾಡ್ಕೊಂಡು ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ. ಮತ್ತು ಇವತ್ತಿನ ಸ್ಪೆಷಲ್ ಅಡಿಗೆ ಅಂತೀರೇನ್ರಿ. ಇವತ್ತು ನೋಡ್ರಿ ಒಂದು ಹೆಲ್ದಿ ಡಿಶ್ ಮಾಡ್ಲಿಕ್ಕತ್ತೀನಿ ರೀ. ಸ್ಪೆಷಲ್ ಅಂತ ಏನಲ್ಲ, ಕಾಮನ್ ಬಟ್ ಹೆಲ್ದಿ ಅದ ರೀ. ಈಗಿನ ಕ್ಲೈಮೇಟಿಗೆ ಬೇಕಾದಂಥದ್ದು ಮಾಡ್ಲಿಕ್ಕತ್ತೀನಿ ರೀ. ಇವತ್ತು ನಾನು ಭಕ್ರಿ ಮತ್ತು ಹುರುಳಿಕಾಳು ಪಲ್ಯ ಮಾಡ್ಲಿಕ್ಕತ್ತೀನಿ ರೀ. ಮತ್ತು ಹುರುಳಿಕಾಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅದರಿಂದ ಆಗುವ ಬೆನಿಫಿಟ್ಸು ಕಾಳುಗಳಲ್ಲಿ ನಾನು ನಿಮಗೆ ಮೊನ್ನೆನೇ ಹೇಳಿದೆ. ಅಲಸಂದಿ ಕಾಳು ಬಗ್ಗೆ ಹೇಳ್ಬೇಕಾದ್ರೇ ಹೇಳಿದೆ ರೀ. ಇವು ಕಾಳುಗಳು ಹೆಂಗ ಅಂತಂದ್ರೆ ಒಂದೊಂದು ಕಾಳು ತಮ್ಮದೇ ಆದ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡವಂತ ಹೇಳಿ. ಹಂಗೇನೆ ಈ ಹುರುಳಿಕಾಳು ನೋಡ್ರಿ 84 ರೋಗಗಳಿಗೆ ರಾಮಬಾಣ ಈ ಹುರುಳಿಕಾಳ್ರಿ. ಅಷ್ಟು ದಿನನಿತ್ಯ ತಿಂದ್ರು ಇದೇನೂ ತಪ್ಪಿಲ್ರಿ. ಬಹಳ ಒಳ್ಳೇದ್ರಿ ಇದು. ಅದಕ್ಕೆ ನಾನು ಇದನ್ನ 1 ಗ್ಲಾಸ್ ಫುಲ್ ಹಾಕೀನಿ. ಅಷ್ಟು ಪಲ್ಯ ಮಾಡ್ತೀರೇನ ಅಂತ ಕೇಳ್ತೀರೇನ? ಇಲ್ರಿ, ಅದ್ರಾಗ ಅರ್ಧ ಅಷ್ಟ ಪಲ್ಯ ಮಾಡ್ತೀನಿ. ಇನ್ನು ಅರ್ಧ ಏನ್ ಮಾಡ್ತೀನಿ ಅಂದ್ರೆ ಹುರಿದು ಮಿಕ್ಸಿ ಮಾಡ್ಕೋತೀನಿ. ಮಿಕ್ಸಿ ಮಾಡ್ಕೊಂಡು ಹುರುಳಿ ಸಂಗಟಿ ಅಂತಂತೀವಿ. ಈ ಹುರುಳಿ ಸಂಗಟಿ ಕುಡಿಯೋದ್ರಿಂದ ಮನುಷ್ಯ
ಗಟ್ಟಿ ಮುಟ್ಟಾಗಿ ಆಗ್ತಾನ್ರಿ. ಅಂದ್ರ ಜ್ವರ ಬರಂಗಿಲ್ಲ, ಕೆಮ್ಮು ಬರಂಗಿಲ್ಲ, ನೆಗಡಿ ಬರಂಗಿಲ್ಲ. ನಾವ್ ಈಗೆಲ್ಲ ಕಾಮನ್ಲಿ ಕರಿತೀವಿ ವೈರಲ್ ಇನ್ಫೆಕ್ಷನ್ ಆಗ್ಯದ, ವೈರಲ್ ಫೀವರ್ ಬಂದದ. ಇದು ಕಾಮನ್ ರೀ ನಮಗೆಲ್ಲ ವೈರಲ್ ಇನ್ಫೆಕ್ಷನ್. ಆ ಇನ್ಫೆಕ್ಷನ್ ಅನ್ನ ತಡೆಗಟ್ಟಬೇಕಾದ್ರೆ ಈ ಹುರುಳಿಕಾಳು ಬೇಕ್ರಿ. ಇವನ್ನೆಲ್ಲ ಮೊದ್ಲ ಹಳ್ಳಿ ಒಳಗೆಲ್ಲ ಏನ್ ಮಾಡ್ತಿದ್ರಿ, ಇದ್ರೊಳಗೆ ಹಾಕ್ತಿದ್ರಿ, ಬರೀ ಎಮ್ಮಿಗೆ ಎತ್ತಿಗೆ ಎಲ್ಲ ಹಾಕ್ತಿದ್ರಿ. ಈ ಪಲ್ಯನ ಅಂತಿದ್ರು. ಇದಕ್ಕ ಅಷ್ಟು ಶಕ್ತಿ ರೀ. ಅಂದ್ರೆ ಇದನ್ನ ದಿನನಿತ್ಯ ಯೂಸ್ ಮಾಡಿದ್ರು ತಪ್ಪಿಲ್ಲ. ಈಗ ನಾನು ಇದ್ರೊಳಗೆ 2 ಟೈಪ್ ಬರ್ತಾವ್ರಿ. ಸ್ವಲ್ಪ ಕೆಂಪುನು ಇರ್ತಾವ, ಈ ಟೈಪ್ನು ಇರ್ತಾವ್ರಿ. 2 ಕಲರ್ ಇರ್ತಾವ್ರಿ. ಈಗ ನೋಡ್ರಿ, ಇದು ಹುರಿದೆ ಒಂದ್ ಅರ್ಧ ನಾನು ಏನ್ ಮಾಡಿದೆ, ಕುದಿಲಿಕ್ಕೆ ಇಟ್ಟಿನಿ. ಇನ್ನರ್ಧ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೋತೀನಿ. ಪೌಡ್ರ್ ಮಾಡ್ಕೊಂಡು ಇನ್ನೊಂದು ಬೊಗಣಿಯೊಳಗೆ ಹಾಕಿ ಅದು ಪೌಡ್ರನ್ನ ಕುದಿಲಿಕ್ಕೆ ಇಡ್ತೀನಿ. ಅದ್ರೊಳಗೆ ನೀರು ಹಾಕಿ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು. ನಾವು ಬಹಳ ಸ್ವೀಟ್ ತಿಂತೀವಿ ಅಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ರಿ. ಇಲ್ಲಪ್ಪ ನಾವು ಅಷ್ಟಕ್ಕಷ್ಟೇ ತಿಂತೀವಿ ಅಂದ್ರೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ರಿ. ಅಷ್ಟು ಹಾಕಿ ಅದ್ರೊಳಗೆ 1-2 ಏಲಕ್ಕಿ ಹಾಕಿ ರೆಡಿ ಆದ್ಮೇಲೆ 1 ಸ್ಪೂನ್ ತುಪ್ಪ. ನಾನು ಆಕಳ ತುಪ್ಪ ಕಾಸ್ಟ್ಲಿ ಆದ್ರೂ ಚಿಂತಿಲ್ಲ, ಆರೋಗ್ಯ ದೃಷ್ಟಿಯಿಂದ ಚಲೋ ಇರ್ಬೇಕು ಅಂತ ತಿಳ್ಕೊಂಡು 2,500 ರೂಪಾಯಿಗೆ 1 kg ರೀ. ಇರ್ಲಿ, ದಿನ 1 ಸ್ಪೂನು, ಒಬ್ಬರ ಮನುಷ್ಯನ ಹೊಟ್ಟಿ ಒಳಗೆ 1 ಸ್ಪೂನ್ ಹೋಗ್ಬೇಕು. ಹಿಂಗಾಗಿ ನಾನು ಅದನ್ನ ತೊಗೊಂಬಂದಿರ್ತೀನಿ ರೀ. ಮತ್ತು ನಿನ್ನೆನೆ ಹೇಳಿದ್ದೆ ನಾ ನಿಮಗೆ, ಈ ದಾಳಂಬ್ರಿ ಬಿಚ್ಚೋದು ಎಷ್ಟು ಸರಳ ನೋಡ್ರಿ. ಒಂದ್ರೊಳಗೆ 2 ಮಾಡ್ಕೊಂಡು ಇಟ್ಕೊಂಡ್ರಿ ನಮ್ಮ ಮನೆಯವ್ರು ಫಸ್ಟ್. ಆಮೇಲೆ ಅರ್ಧ ಇದ್ದದ್ದನ್ನ ಒಂದು ಲಟ್ಟಣಿಗೆ ತಗೊಂಡು ಮ್ಯಾಲೆ ಟಕ್ ಟಕ್ ಬಡದ್ ಬಿಟ್ರ ಒಟ್ಟು ಬೀಜ ಬಹಳ ಫಾಸ್ಟ್ ಆಗಿ ಬೀಸ್ತಾವ್ರಿ. ಏನಿಲ್ಲ ಅಂದ್ರೂ ಒಂದು 10 ನಿಮಿಷನಾಗ ಜ್ಯೂಸ್ ರೆಡಿ ಆಗ್ತದ ನೋಡ್ರಿ. ಮತ್ತೆ ಈ ಜ್ಯೂಸ್ ಬಗ್ಗೆನು ನಿಮ್ಗೆ ಏನ್ ಹೇಳ್ಬೇಕಾಗಿಲ್ಲ, ಯಾಕಂದ್ರ ಎಲ್ಲಾನು ಕೆಮಿಕಲ್ ಹಾಕಿ ಬಂದಿರ್ತಾವ. ಬಟ್ ಇದಕ್ಕೇನದ ಯಾವ ಕೆಮಿಕಲ್ ಹಾಕ್ಲಿಕ್ಕೆ ಬರಂಗಿಲ್ರಿ. ಇದು ಪ್ಯೂರ್ ಆಗಿ ಬರ್ತದ. ಅದಕ್ಕೇನದ ದಾಳಂಬ್ರಿ ಸಿಕ್ಕ್ರ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ತಿನ್ನುತ್ತ ಬರ್ರಿ. ಇದು ರಕ್ತ ಆಗ್ತದ, ಹಿಮೋಗ್ಲೋಬಿನ್ ಆಗ್ತದ, ಎಲ್ಲದಕ್ಕೂ ಉಪಯೋಗದ ರೀ. ಈಗ ನೋಡ್ರಿ ಜ್ಯೂಸ್ ಮಾಡ್ಲಿತ್ತಾರ. ಈ ಜ್ಯೂಸರ್ ಮಾಡೋದ್ ಸತೆ ಕೈ ಜ್ಯೂಸರ್ ಇದು ಅದ ನೋಡ್ರಿ. ಇದನ್ನ ನಾನು ಯಾವಾಗ್ರಿ ಒಂದ್ 2-3 ವರ್ಷದ ಹಿಂದೆ ತರಿಸಿದ್ದೀರಿ. ಎಲ್ಲ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಆರೆಂಜ್ ಅದು ತಗೊಂಡ್ ಹೋದ್ವಿ ಅಂದ್ರೆ ಮೋಸಂಬಿ ಬೇಕಾಗ್ತದ ಅಂತ ಹೇಳಿ ಬಹಳ ಚಲೋ ಅದ ರೀ. 300 ರೂಪೀಸ್ ಒಂದು ಮಿಶೋ ಒಳಗೆ ಹಾಕಿದ್ದೆ ನೋಡ್ರಿ. ಬೇಕಂದ್ರೆ ಲಿಂಕ್ ಶೇರ್ ಮಾಡ್ತೀನಿ ನಿಮಗೆ. ನೋಡ್ರಿ ಬಹಳ ಈಸಿ ಅದ. ನೋಡ್ರಿ ಮಸ್ತ್ ಟೇಸ್ಟಿ ಆದ ಹೆಲ್ದಿ ಅಂಡ್ ಟೇಸ್ಟಿ ದಾಳಂಬ್ರಿ ಜ್ಯೂಸ್ ರೆಡಿ ಆಯ್ತು. ದಾಳಂಬ್ರಿ ಜ್ಯೂಸ್ ಆಯ್ತ್ರಾ. ಈ ಕಡೆ ನಮ್ಮ ಹುರುಳಿ ಸಂಗಟಿನೂ ರೆಡಿ ಆಯ್ತ್ರಿ. ನಾವು ಹುರುಳಿ ಸಂಗಟಿನಿ ಅಂತೀವ್ರಿ, ನೀವೇನಂತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹುರುಳಿ ಪಾಯಸ ಅಂದ್ರೂ ನಡೀತದ್ರಿ. ನೋಡ್ರಿ ಇಷ್ಟು ಒಬ್ಬೊಬ್ಬರಿಗೆ ಹಾಕ್ಬಿಡೋದ್ರಿ. 1 ಸ್ಪೂನ್ ತುಪ್ಪ ಹಾಕಿ. ಈಗೇನದ ನಿನ್ನೆ ಒಂದಿಷ್ಟು ನಮ್ಮ ಮನೆಯವರು ಹತ್ರಿಕೆ ಪಲ್ಯ ತಗೊಂಡ್ಬಂದಿತ್ತಿರ್ರಿ. ಇದನ್ನೇನದ ನಾನು ಕಟ್ ಮಾಡಿ ಇಡ್ಲಿಕ್ಕೆ ತಿನ್ರಿ. ಇದ್ರೊಳಗೆ ಏನಿಲ್ರಿ, ಸ್ವಲ್ಪ ಉಪ್ಪು ಉದುರಿಸ್ತೇನ್ರಿ. ಹಂಗ ಒಂದು ಅರ್ಧ ಲಿಂಬೆ ಹಣ್ಣು ಉದುರಿಸ್ಬಿಡುದು. ಅಷ್ಟೇ ಟೇಸ್ಟ್ ಇದು. ಹಸಿಯಾಗಿ ತಿಂದ್ರ ಅಷ್ಟು ಟೇಸ್ಟು. ಡೈಲಿ ನೀವಾದ್ರೂ ಯಾವ್ದ ಪಲ್ಯ ಆಯ್ತು, ಯಾವ್ದು ಬೇಕಾದಿರ್ಲಿ ರೀ, ಈ ಕಡೆ ಪಾಲಕ್ ಇರ್ಲಿ, ಮೆಂತೆ ಇರ್ಲಿ, ಬೇಕಾದಿರ್ಲಿ, ಹಸಿಯಾಗಿ ತಿನ್ರಿ. ಒಟ್ಟು ಒಂದು ದಿನಕ್ಕೆ 1-2 ಮುಷ್ಟಿಯರ ಹಸಿ ತಿನ್ಬೇಕ್ರಿ. ಹಂಗ್ ಮಾಡ್ರಿ. ನೋಡ್ರಿ ಹುರುಳಿ ಪಲ್ಯ. ಈ ಹುರುಳಿ ಪಲ್ಯಕ್ಕ ನಾ ಏನೂ ಹಾಕಂಗಿಲ್ರಿ. ಹುರುಳಿ ಎಲ್ಲ ಕುದಿಸಿ ಇಟ್ಕೊಂಡೇನ್ರಿ. ಹುರುಳಿ ಅದಕ್ಕೇನದ ಒಗ್ಗರಣೆಗೆ 2 ಸ್ಪೂನು ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಅದ್ರ ಜೊತೆ ಸ್ವಲ್ಪ ಕರಿಬೇವು ಹಾಕಿ ಇವೇನು ಹುರುಳಿ ಕುದಿಸಿ ಇಟ್ಕೊಂಡಿದ್ನಲ್ರಿ ಹಾಕಿ ಕೈ ಆಡಿಸಿ ಮತ್ತು
ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಸ್ವಲ್ಪ ಬೆಲ್ಲ ಅಂತೂ ಹಾಕ್ತೀನಿ ರೀ. ಹಂಗ ಒಂಚೂರು ಮಸಾಲೆ ಪುಡಿ ಹಾಕಿ ಒಂದು ಕುದಿಸಿ ತೆಗೆದಿಟ್ಬಿಡ್ತೀನಿ ರೀ. ಅದನ್ನ ತೆಗೆದಿಟ್ಟೆ ಅಂದ್ರೆ ಪಲ್ಯ ಆಯ್ತಂದ್ರೆ ಅಡಿಗೆ ಆದಂಗ್ರಿ ನಮ್ಮ ಮನ್ಯಾಗ. ಯಾಕಂದ್ರೆ ಪಲ್ಯ ಆಯ್ತಂದ್ರೆ ಇವರು ಎಲ್ಲ ಬಂದು ಕೂತ್ ಬಿಡ್ತಾರ್ರಿ. ಅವರಿಗೆಲ್ಲ ಬಿಸಿ ಭಕ್ರಿ ಮಾಡಿ ಹಾಕ್ತೀನಿ. ಒಂದೊಂದು ಎರಡೆರಡು ಭಕ್ರಿ ತಿಂದು ಒಂದೊಂದು ಭಕ್ರಿ ಕಟ್ಕೊಂಡು ಹೋಗ್ಬಿಡ್ತಾರ್ರಿ. ಸಾಯಂಕಾಲದವರೆಗೂ ನಿಶ್ಚಿಂತಿ ನೋಡ್ರಿ. ಈಗ ಪಲ್ಯ ಮಾಡ್ಲಿಕತ್ತೀನಿ. ಇದು ಪಲ್ಯ ಆದ ಕೂಡ್ಲೇನೆ ಭಕ್ರಿ ಚಾಲು ಮಾಡೇ ಬಿಡ್ತೀನಿ. ಊಟನೇ ಇದ್ದಂಗ್ರಿ. ಹಿಂಗಾಗಿ ರಾತ್ರಿ ನಮ್ಮಲ್ಲಿ ಟಿಫನ್ ಹೇಳೇನ್ರಿ, ಸಾಕಷ್ಟು ಸಾರಿ ಹೇಳೇನಿ ನಾನು. ಇಷ್ಟು ನೋಡ್ರಿ ನಮ್ದು ಹಿಂಗದ ರೂಟೀನು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಈಗ ಬಿಸಿ ಭಕ್ರಿ ಆಯ್ತು. ಇದ್ರ ಮೇಲೆ ನಾವು 1 ಸ್ಪೂನ್ ತುಪ್ಪ ಹಾಕಿ ನಿನ್ನೆ ಮಾಡಿದ್ ನೋಡ್ರಿ ಮೆಂತೆದ್ದು ಹಿಂಡಿ, ಅದನ್ನ ಹಾಕಿನ್ರಿ. ಅದನ್ನ ತುಪ್ಪದ ಜೋಡಿ ಹಚ್ಚಿ ಸ್ವಲ್ಪ ಪಲ್ಯ ಹಚ್ಕೊಂಡ್ ತಿನ್ಬಿಟ್ರೆ ಏನ್ ಟೇಸ್ಟ್ ರೀ, ಕೈ ಇದ್ದದೇ ಗೊತ್ತಾಗಲ್ರಿ. ಭಾರಿ ಟೇಸ್ಟ್ ಆಗ್ತದ. ಮತ್ತ ಅನ್ನಕ್ಕೆ ತುಪ್ಪ ಹಾಕಿ ಇದನ್ನ ಹಿಂಡಿ ಹಾಕೊಂಡ್ ತಿಂದ್ರು ಇನ್ನೂ ಟೇಸ್ಟ್ ಆಗ್ತದ. ಇವತ್ತಿನ ವಿಡಿಯೋ ಹೆಂಗ್ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.